ಇದೇ ಮೊದಲ ಬಾರಿಗೆ ವಿಶ್ವ ಬಾಕ್ಸಿಂಗ್ನಲ್ಲಿ ಭಾರತದ ಸ್ತ್ರೀ ಶಕ್ತಿಯು 7 ಬಂಗಾರ ಗೆದ್ದಿತ್ತು ಹಾಗೂ ಮೊದಲ ಸಲ ಭಾರತವು ಒಟ್ಟು 20 ಪದಕಗಳನ್ನು ಬಾಚಿಕೊಂಡಿತ್ತು. ಗ್ರೇಟರ್ ನೋಯ್ಡಾದಲ್ಲಿ ನಡೆದ ವಿಶ್ವ ಬಾಕ್ಸಿಂಗ್ ಕಪ್ ಫೈನಲ್ಸ್ನಲ್ಲಿ ಭಾರತದ ಹೆಣ್ಣು ಮಕ್ಕಳು 7 ಚಿನ್ನ, ಗಂಡು ಮಕ್ಕಳು 2 ಸ್ವರ್ಣ ಎಂದು ಒಟ್ಟು 20 ಪದಕಗಳನ್ನು ಇದೇ ಮೊದಲ ಬಾರಿಗೆ ಗೆದ್ದುಕೊಂಡರು. ಶಹೀದ್, ವಿಜಯ್ ಸಿಂಗ್, ಪಥಿಕ್ ಕ್ರೀಡಾ ಸಂಕೀರ್ಣದಲ್ಲಿ ಭಾರಿ ಪೈಪೋಟಿ ನಡೆಯಿತು. ಭಾರತದವರು ಎಲ್ಲ 20 ತೂಕದ ವಿಭಾಗಗಳಲ್ಲಿ ಇದೇ ಮೊದಲ ಬಾರಿಗೆ ಒಂದಲ್ಲ ಒಂದು ಪದಕ ಗೆದ್ರು. ಒಟ್ಟು 9 ಚಿನ್ನದ ಸಹಿತ 20 ಪದಕ ಪಡೆದದ್ದು ಕೂಡ ಇದೇ ಮೊದಲು. 51 ಕಿಲೋದಲ್ಲಿ ನಿಖತ್ ಜರೀನ್, 57 ಕಿಲೋ ವಿಭಾಗದಲ್ಲಿ ಜಾಸ್ಮಿನ್ ಲಂಬೋರಿಯಾ, 60 ಕಿಲೋ ವಿಭಾಗದಲ್ಲಿ ಪರ್ವೇನ್, 48 ಕಿಲೋ ವಿಭಾಗದಲ್ಲಿ ಮೀನಾಕ್ಷಿ, 54 ಕಿಲೋದಲ್ಲಿ ಪ್ರೀತಿ, 70 ಕಿಲೋ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80+ ಕಿಲೋದಲ್ಲಿ ನೂಪುರ್ ಬಂಗಾರ ಗೆದ್ರು. ಪುರುಷರಲ್ಲಿ ಹಿತೇಶ್ ಗುಲಿಯಾ, ಸಚಿನ್, ಸಿವಾಜ್ ಕನಕ ಪಡೆದರು. ಒಟ್ಟು 9 ಚಿನ್ನ, 6 ಬೆಳ್ಳಿ, 5 ಕಂಚು, ಒಟ್ಟು 20 ನಮ್ಮದಾಯಿತು. ಇಮ್ಮಡಿ ವಿಶ್ವ ಚಾಂಪಿಯನ್ ನಿಖತ್ ಜರೀನ್ ತೈವಾನ್ನ ಗುವಾ ಅವರನ್ನ 5-0ಯಿಂದ ನೇರ ಕೆಡವಿದ್ರು. ಒಲಿಂಪಿಕ್ಸ್ ಕಂಚು ವಿಜೇತೆ ತೈವಾನ್ನ ವು ಶಿಖರ್ನನ್ನ ಜಾಸ್ಮಿನ್ ಅವರು 4-1ರಿಂದ ಗುದ್ದಿ ಹಾಕಿದ್ರು. ಪರ್ವೀನ್ ಅವರು ಜಪಾನ್ನ ಐಕಾ ಟಕುಚಿ ಅವರನ್ನ ರೋಚಕ ಪಂದ್ಯದಲ್ಲಿ 3-2ರಿಂದ ವಿರೋಚಿತವಾಗಿ ಸೋಲಿಸಿದ್ರು.